ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಿನಗೇನು ಗತಿ ಬಂತು ನೋಡು, ನಾಯಿ ಗತಿ ಬಂದಿದೆ ಅಂತ ಹೇಳ್ತಾರೆ ನೋಡಿ ದೊಡ್ಡವರು. ಅದು ನಿಜನೇ ಆಗೋಯ್ತು ನೋಡಿ. ಅಲ್ಲ, ಬರೋಬ್ಬರಿ 220 ಕೋಟಿ ಖರ್ಚು ಮಾಡಬೇಕಾ ಈ ನಾಯಿ ಗತಿ ಬರೋಕ್ಕೆ? ಅಂಥದ್ದೊಂದು ಇನ್ಸಿಡೆಂಟ್ ನಡೆದಿದೆ. ಖಂಡಿತವಾಗ್ಲೂ ಅದು ಏನು ಸತ್ಯನಾ ಸುಳ್ಳ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಶ್ವಾನದಂತೆ ಬದಲಾಗಲು ಬರೋಬ್ಬರಿ 220 ಕೋಟಿ ರೂಪಾಯಿ ಖರ್ಚು ಮಾಡಿದ ಜಪಾನ್ ಯುವಕ. ವೈರಲ್ ಸುದ್ದಿ ಆಸಲೆ ಆಯಿತೇನು? ಜಪಾನ್ನ ಯುವಕನೊಬ್ಬ ನಾಯಿಯಂತೆ ಬದಲಾಗಲು ಬಯಸಿದ್ದ. ಅಷ್ಟೇ ಅಲ್ಲದೆ ಈ ಶಸ್ತ್ರಚಿಕಿತ್ಸೆ ಮಾಡಲು ಸುಮಾರು 220 ಬಿಲಿಯನ್ ರೂಪಾಯಿ ಅಂದರೆ 220 ಕೋಟಿ ರೂಪಾಯಿ ಅಂದರೆ 2.2 ಬಿಲಿಯನ್ ಅಂದರೆ 220 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ ಎನ್ನುವ ಸುದ್ದಿ ಈಗಾಗಲೇ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ಹರಡಿದೆ. ಯುವಕ ಹಲವು ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗಿದ್ದು ಈಗ ನಾಯಿಯಂತಹ ನಡವಳಿಕೆ ಮತ್ತು ದೈಹಿಕ ನೋಟವನ್ನು ಹೊಂದಿದ್ದಾನೆ ಎನ್ನುವ ಪೋಸ್ಟ್ ವೈರಲ್ ಆಗಿತ್ತು. ಹಾಗಿದ್ರೆ ಈ ಸುದ್ದಿ ನಿಜನಾ? ಈ ಘಟನೆಯ ಸತ್ಯತೆ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಚಿತ್ರ ವರ್ತನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುತ್ತವೆ. ಕೆಲವೊಮ್ಮೆ ತಮಗೆ ಬೇಕಾದದ್ದನ್ನು ಮಾಡಲು ಕೋಟಿ ರೂಪಾಯಿ ಹಣವನ್ನು ವ್ಯಯಿಸಿದವರು ಇದ್ದಾರೆ. ಇದೀಗ ಜಪಾನ್ನ ಯುವಕನೊಬ್ಬ ನಾಯಿಯಾಗಿ ಪರಿವರ್ತಿಸಲು ಬಯಸಿದ್ದ. ಅಷ್ಟೇ ಅಲ್ಲದೆ ಈ ಶಸ್ತ್ರಚಿಕಿತ್ಸೆ ಮಾಡಲು ಸುಮಾರು 2.2 ಬಿಲಿಯನ್ ರೂಪಾಯಿ ಅಂದರೆ 220 ಕೋಟಿ ಖರ್ಚು ಮಾಡಿದ್ದಾನೆ ಎನ್ನುವ ಸುದ್ದಿ ಸಹ ಹಬ್ಬಿದೆ. ಯುವಕ ಹಲವು ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗಿದ್ದು ಈಗ ನಾಯಿಯಂತಹ ನಡವಳಿಕೆ ಮತ್ತು ದೈಹಿಕ ನೋಟವನ್ನು ಹೊಂದಿದ್ದಾನೆ ಎನ್ನುವ ಪೋಸ್ಟ್ ವೈರಲ್ ಆಗಿದೆ. ಹಾಗಿದ್ರೆ ಈ ಸುದ್ದಿ ನಿಜವೇ? ಈ ಘಟನೆ ಸತ್ಯಾಸತ್ಯತೆ ಏನು ಅಂದರೆ, 26 ವರ್ಷದ ಮಿಲಿಯನೆರೆ ಜಾಸೋ ತಾನು ನಾಯಿಯಂತೆ ಕಾಣುವಂತೆ ಮಾಡಲು ಸುಮಾರು 2.2 ಬಿಲಿಯನ್ ರೂಪಾಯಿಗಳನ್ನು ಖರ್ಚು ಮಾಡಿದ್ದು ಎಂದು ಹಲವು ದಿನಗಳಿಂದ ಹಬ್ಬುತ್ತಿದ್ದ ಸುದ್ದಿಯಾಗಿದೆ. ಸರ್ಜರಿ ಕೂಡ ಮಾಡಿಸಿಕೊಂಡಿದ್ದು ಈಗ ಸಂಪೂರ್ಣ ನಾಯಿಯಂತೆ ವರ್ತನೆ ತೋರುತ್ತಿದ್ದಾನೆ ಎನ್ನಲಾಗಿದೆ. ಆದರೆ ಈ ಘಟನೆಯ ಅಸಲಿಯತೆ ಬೇರೆ ಇದೆ. ಈತನ ಅಸಲಿ ಹೆಸರು ಟೋಕೋ ಆಗಿದ್ದು ಈತನನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜಾಸೋ ಎಂದು ಕರೆಯಲಾಗುತ್ತದೆ. ಈತ ಐ ವಾಂಟ್ ಟು ಬಿ ಅನ್ ಅನಿಮಲ್ ಎಂಬ ಯೂಟ್ಯೂಬ್ ಚಾನಲ್ ಕೂಡ ಮಾಡಿಕೊಂಡಿದ್ದಾನೆ. ಈತ ಇದಕ್ಕಾಗಿ ಖರ್ಚು ಮಾಡಿದ್ದು 220 ಕೋಟಿ ರೂಪಾಯಿ ಅಲ್ಲ, ಬದಲಿಗೆ ಅಂದರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಸುಮಾರು 11 ರಿಂದ 12 ಲಕ್ಷ. ಆದರೆ ಈತ ನಾಯಿಯಂತೆ ಕಾಣಲು ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿಲ್ಲ. ಬದಲಿಗೆ ಜಪಾನ್ ಮನೋರಂಜನಾ ಶೋಗಳಿಗಾಗಿ ಸ್ಪೆಷಲ್ ಎಫೆಕ್ಟು ಜೆಫೆಸ್ಟೋ ಎಂಬ ಸಂಸ್ಥೆಗೆ ಹಣ ನೀಡಿ ನಾಯಿಯಂತೆ ನೈಜವಾಗಿ ಕಾಣುವ ಕಾಸ್ಟ್ಯೂಮ್ ತಯಾರಿಸಿಕೊಂಡಿದ್ದಾನೆ. ಟೋಕೋ ಮಾಹಿತಿ ನೀಡಿರುವಂತೆ ಆತ ಈ ಕಾಸ್ಟ್ಯೂಮ್ ವಿಡಿಯೋಗಳಿಗಾಗಿ ಮಾತ್ರ ಧರಿಸುತ್ತಾನೆ. ಆದರೆ ಆತನ ದೇಹದಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಂಡಿಲ್ಲ, ಯಾವುದೇ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗಿಲ್ಲ. ಇದು ವಿಶಿಷ್ಟ ನಾಯಿಯ ವೇಷಭೂಷಣ ಎಂದಿದ್ದಾನೆ. ಮನುಷ್ಯನಿಗೆ ನಾಯಿ ಅನ್ನೋದು ತುಂಬಾ ಇಷ್ಟ ಇರುತ್ತೆ, ಕೆಲವರಿಗೆ ತುಂಬಾ ಹುಚ್ಚು ಇರುತ್ತೆ. ಆದರೆ ಈ ಹುಚ್ಚು ಈ ಅತಿರೇಕಕ್ಕೆ ಒಳಗಾಗಿ ಇಷ್ಟೆಲ್ಲ ಖರ್ಚು ಮಾಡಿ ಈ ನಾಯಿಯಂತೆ ಫೋಸ್ ಕೊಡೋದು ಈ ಅಪ್ಪನಿಗೆ ಹುಚ್ಚಾಗಿದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಇದಕ್ಕೆ ನೀವೆಲ್ಲ ಏನಂತೀರಾ? ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.